ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಾಲಿಗೆ ಸರಪಳಿ ಕಟ್ಟಿ ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡದಲ್ಲಿ ಕಳೆದ ಹಲವು ವರ್ಷದಿಂದ ಕೂಡಿ ಹಾಕಲಾಗಿದ್ದ ಮಾನಸಿಕ ಅಸ್ವಸ್ಥನೋರ್ವನನ್ನ ಕೊನೆಗೂ ಜನಶಕ್ತಿ ವೇದಿಕೆ ಸದಸ್ಯರು, ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಜೊತೆಗೂಡಿ ಮಂಗಳವಾರ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದ ನಿವಾಸಿ ವಿನಾಯಕ ವಸಂತ ಸೋನಶೆಟ್ ಎಂಬ ಮಾನಸಿಕ ಅಸ್ವಸ್ಥನನ್ನ ಆತನ ಕುಟುಂಬದ ಸದಸ್ಯರ ಹೊಲದಲ್ಲಿ ಇರುವ ವಾಸಕ್ಕೂ ಯೋಗ್ಯವಿಲ್ಲದ ಕಟ್ಟಡದಲ್ಲಿ ಕಾಲಿಗೆ ಸರಪಳಿ ಕಟ್ಟಿ ಕೂಡಿ ಹಾಕಿದ್ರು. ಈತ ಕೆಲ ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿದ್ದು ತಮ್ಮ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚುವಂತಹ ಕೃತ್ಯ ಮಾಡ್ತಾ ಇರುವ ಆರೋಪದ ಹಿನ್ನೆಲೆ ಈತನನ್ನ ಕೂಡಿ ಹಾಕಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಈತನ ತಂದೆ ಅಂಚೆ ಇಲಾಖೆಯಲ್ಲಿ ಕರ್ತವ್ಯದಲ್ಲಿ ಇರುವಾಗಲೇ ಮೃತಪಟ್ಟ ಹಿನ್ನೆಲೆ ಅನುಕಂಪದ ಆಧಾರದ ಅಡಿ ಈತ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸಿದ್ದ. ಆದರೆ ಕೆಲ ವರ್ಷಗಳಿಂದ ಈತ ಮಾನಸಿಕ ಅಸ್ವಸ್ಥನಾಗಿರುತ್ತಾನೆ. ಮಾನಸಿಕ ಅಸ್ವಸ್ಥನಾಗಿರುವ ಹಿನ್ನೆಲೆ ಈತ ಉಪಟಳ ನೀಡುತ್ತಾ ಇದ್ದ ಕಾರಣದಿಂದಾಗಿ ಈತನನ್ನ ಕಾಲಿಗೆ ಸೇರ್ಪಡೆ ಕಟ್ಟಿ ಹಾಕಲಾಗಿತ್ತು. ಆದರೆ ಈ ಬಗ್ಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಜಿಲ್ಲಾ ಮುಖ್ಯಸ್ಥ ಹಾಗೂ ಜನಶಕ್ತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾಧವ ನಾಯಕ್ ಅವರಿಗೆ ಈ ಕುರಿತು ಮಾಹಿತಿ ಲಭಿಸಿತ್ತು. ಅದರಂತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜನಶಕ್ತಿ ವೇದಿಕೆ, ಪೊಲೀಸ್ ಇಲಾಖೆ, ಸಾರ್ವಜನಿಕ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ಮಂಗಳವಾರ ರಕ್ಷಣಾ ಕಾರ್ಯಾಚರಣೆ ಜರುಗಿದೆ. ಈ ತಂಡ ಆಲೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ವಿನಾಯಕ ಅವರನ್ನ ರಕ್ಷಿಸಿ ಅವರ ಸಹೋದರನೊಂದಿಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದೆ. ಅಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮಾನಸಿಕ ಚಿಕಿತ್ಸಾ ಆಸ್ಪತ್ರೆಗೆ ಕಳುಹಿಸುವ ಪ್ರಕ್ರಿಯೆ ನಡೀತಾ ಇದೆ. ಸದ್ಯ ಆತನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾನ್ಯ ಪೊಲೀಸ್ ವರಿಷ್ಠರಿಗೆ ಈ ಮಾಹಿತಿಯನ್ನು ಕೊಟ್ಟು ನನಗೆ ಈ ಒಂದು ಪೊಲೀಸ್ ಸಹಾಯ ಬೇಕು, ಆಮೇಲೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಹೇಳಿ ವೈದ್ಯಕೀಯ ನನಗೆ ಸೌಲಭ್ಯಗಳು ಬೇಕು, ಆಂಬುಲೆನ್ಸ್ ಬೇಕು, ವೈದ್ಯರು ಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ತು ಆಮೇಲೆ ತಹಸೀಲ್ದಾರರು ಸಹಿತ ಅವರು ಸಹಿತ ನಮ್ಮ ಜೊತೆಗೆಲ್ಲ ಬಂದು ಇವತ್ತು ಅಲ್ಲಿ ಸ್ಥಳಕ್ಕೆ ನಾವೆಲ್ಲ ಹೋದಾಗ, ಎಲ್ಲ ಮಾಧ್ಯಮ ಮಿತ್ರರು ನಾವೆಲ್ಲ ಹೋದಾಗ ಅಲ್ಲಿ ಕಂಡು ಬಂದದ್ದು ಏನಂತಂದರೆ, ಅಲ್ಲಿ ಹೇಳಿದಂತೆ ನನಗೇನು ಮಾಹಿತಿ ಬಂತು ಸತ್ಯ ಇತ್ತು. ನಾವು ಒಂದು 100 ಕಿಲೋಮೀಟರ್ ದೂರದಿಂದ ಇಲ್ಲಿ ಬಂದು ಅವರಿಗೆ ರಕ್ಷಣೆ ಮಾಡುವ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿದ್ವಿ. ಅಲ್ಲಿ ಅವರಿಗೆ ಪರಿಸ್ಥಿತಿ ನೋಡಿದ್ರೆ ಭಾಳ ದಯನೀಯವಾದ ಪರಿಸ್ಥಿತಿಯಲ್ಲಿ ಇದ್ದರು. ಒಂದಂತ ಹೇಳಿದ್ರೆ, ಒಂದು ಕೋಣೆಯ ಪಕ್ಕದಲ್ಲಿ ದನದ ಕೊಟ್ಟಿಗೆ, ಇನ್ನೊಂದು ಕಡೆ ಶೌಚಾಲಯ, ಆ ಶೌಚಾಲಯನೂ ಸಹಿತ ಸಣ್ಣ ಟಾಯ್ಲೆಟ್ಗೆ ಹೋಗುವಷ್ಟೇ ಮಟ್ಟಕ್ಕಿತ್ತು. ಮತ್ತು ಈ ಒಂದು 4x3 ಅಂತರದ್ದು ಒಂದು ಸಣ್ಣ ಕೋಣೆ, ಆ ಕೋಣೆ ಯಾವುದೇ ಬಾಗಿಲೇ ಇಲ್ಲ, ಕಿಟಕಿಗೆ ಯಾವುದಕ್ಕೆ ಭದ್ರತೆ ಇಲ್ಲ, ಏನೂ ಇಲ್ಲ. ಅಂಥದ್ರಲ್ಲಿ ಅವನಿಗೆ ಮಲಗಲಿಕ್ಕೂ ಜಾಗ ಸಾಕಾಗಿರೋದಿಲ್ಲ. ಅದು ಈ ರೀತಿಯಾಗಿ ಮಲಗಬೇಕಾಗಿತ್ತು, ಮಡಚ್ಕೊಂಡು, ಕೈಕಾಲು ಮಡಚ್ಕೊಂಡು. ಕಾಲಿಗೆ, ಅವನ ಬಲಗಾಲಿಗೆ ಸರಪಳಿ ಹಾಕಿ ಒಂದು ಲಾಕ್ ಹಾಕಲಾಗಿತ್ತು ಮತ್ತು ಕಿಟಕಿಗೆ ಅದಕ್ಕೆ ಬಂಧಿಸಿಕೊಂಡು ಅವನಿಗೆ ಟಾಯ್ಲೆಟಿಗೆ ಹೋಗಿ ಬರುವ ಅಷ್ಟು ಜಾಗ, ಅಷ್ಟು ಸರಪಳಿ ಉದ್ದ ಇಟ್ಟಿದ್ಲು. ಕುಡಿಲಿಕ್ಕೂ ಸಹಿತ ಯೋಗ್ಯವಲ್ಲದ ನೀರು, ಅದೇ ನೀರಿನಲ್ಲಿ ಸ್ನಾನ ಮಾಡಬೇಕು, ಶೌಚಾಲಯಕ್ಕೂ ಅದೇ ಬಳಸಬೇಕು, ಸ್ನಾನಕ್ಕೂ ಅದೇ ಬಳಸಬೇಕು. ಆ ರೀತಿ ವ್ಯವಸ್ಥೆಯಲ್ಲಿ ಇದ್ದ. ಒಂದು ಟವೆಲ್ ಇಲ್ಲ, ಒಂದು ಸೋಪ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಆ ವ್ಯವಸ್ಥೆಯಲ್ಲಿ ಅವನಿಗೆ ಹೋಗಿ ನಾವು ನೋಡಿ ಅವನಿಗೆ ರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ತೊಡಗಿ ಅಲ್ಲಿಯ ಊರು ಜನ ಸಹಿತ ನಮಗೆ ಸಹಕಾರ ಕೊಟ್ಟರು. ಕಾರಣ ಕೇಳಿದೆ, ಅವನಿಗೆ